ಪಟಾಕಿ ಹೊಡೆದಾಗ ಅದರಿಂದ ಬಂದಂಥ ಕಿಡಿ ಬಂದುಬಿಟ್ರೆ ಅದು ಕಣ್ಣನ್ನು ಬರ್ನ್ ಮಾಡುತ್ತೆ ಅಥವಾ ಅದನ್ನು ಸುಡುತ್ತೆ. ಹಾಗಾಗಿ ಆ ಸಮಯದಲ್ಲಿ ಉಜ್ಕೊಳ್ಬಾರ್ದು, ಕಣ್ಣನ್ನು ತಿಕ್ಕೊಳ್ಬಾರ್ದು. ಅದರಿಂದ ಇಂಜುರಿ ಆಗಿದ್ದು ಇನ್ನೂ ಹೆಚ್ಚಾಗುತ್ತೆ. ಒಳಗಡೆಗೆ ಏನಾದರೂ ಆ ಫಾರಿನ್ ಬಾಡಿ ಇದ್ದರೆ ಅದು ಇನ್ನೂ ಅಬ್ರೇಷನ್ನು ಜಾಸ್ತಿ ಆಗುತ್ತೆ. ಅದರ ಬದಲು ನೀರನ್ನು ತಗೊಂಡು ಕಣ್ಣನ್ನು ಮಿಟುಕಿಸ್ಕೊಂಡು ಒಳಗಡೆಗಿದ್ದಂಥದ್ದು ಎಲ್ಲ ಕಸವನ್ನು ತೆಗೆದು ಅದನ್ನು ಶುಚಿಯಾಗಿ ಮಾಡಿಕೊಂಡು ಆದಷ್ಟು ಬೇಗನೆ ಕಣ್ಣಿನ ಆಸ್ಪತ್ರೆಗೆ ಹೋಗಿಬಿಟ್ಟು ಕಣ್ಣಿಗೆ ಹಾಕುವಂಥ ಡ್ರಾಪ್ಸ್ಗಳನ್ನ ಹಾಕ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಆ ಗಾಯ ಬೇಗನೆ ಮಾಯುತ್ತೆ. ಇಲ್ಲ ಅಂತಂದರೆ ಅದು ಸ್ಕಾರ್ ಆಗಿಬಿಟ್ರೆ ಮುಂದೆ ಇರುವಂಥ ಕಾರ್ನಿಯಾ ಅಂತೆಯಲ್ಲ, ಆ ಕಾರ್ನಿಯಾ ಡ್ಯಾಮೇಜ್ ಆಗಿ ಹೋಗಿಬಿಟ್ರೆ ಅವ್ರಿಗೆ ದೃಷ್ಟಿನೇ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ನೆನಪಿಟ್ಕೊಳ್ಳಿ, ಪಟಾಕಿ ಹೊಡೆಯುವಾಗ ಬೆಂಕಿ ತಾಗದ ಹಾಗೆ ದೂರದಿಂದ ಮಾಡಿ, ಆ ಕೂಲಿಂಗ್ ಗ್ಲಾಸು ಅಥವಾ ಗ್ಲಾಸಸ್ ಹಾಕ್ಕೊಂಡು ಮಾಡಿ. ಆವಾಗ ಇದು ವೆಲ್ಡರ್ಸ್ ಹಾಕ್ಕೊಳ್ತಾರಲ್ಲ ಆ ಥರ ಗ್ಲಾಸ್ ಹಾಕ್ಕೊಂಡು ಮಾಡಿದರೆ ಕಣ್ಣಿಗೆ ಹಾರೋದು ಇರೋದಿಲ್ಲ, ಕಣ್ಣಿಗೆ ತೊಂದರೆ ಆಗೋದಿಲ್ಲ. ಕಣ್ಣು ಇವತ್ತು ದೀಪಾವಳಿ ದಿನ, ದೀಪವನ್ನು ಕಾಣುವಂಥ ದಿನ. ನಮ್ಮ ಬೆಳಕನ್ನು, ಕಣ್ಣಿನ ಬೆಳಕನ್ನು ಕಳ್ಕೊಳ್ಳುವಂಥದ್ದಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ.